ಥಾಯ್ಲೆಂಡ್ನಲ್ಲಿ ಶೂಟಿಂಗಿಗೆ ಹೋಗಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ ಆದಂಗಿದ್ದಾರೆ. ಇನ್ನು ಥಾಯ್ಲೆಂಡ್ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಬೆಂಗಳೂರಿಗೆ ವಾಪಸ್ ಆದ ನಟ ದರ್ಶನ್ ಥಾಯ್ಲೆಂಡ್ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮನ, ಫ್ಯಾಮಿಲಿಯ ಜೊತೆ ಹೋಗಿದ್ರು, ಫ್ಯಾಮಿಲಿಯ ಜೊತೆ ಬಂದಿದ್ದಾರೆ. ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ನಟ ದರ್ಶನ್ಗೆ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ಥೈಲ್ಯಾಂಡ್ನಲ್ಲಿ ನಟ ದರ್ಶನ್ ಹೋಗಿದ್ರು, ಅಲ್ಲಿಂದ ವಾಪಸ್ ಆಗಿದ್ರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಭಾರಿ ಭದ್ರತೆಯನ್ನು ಕೊಡಲಾಗಿದೆ. ಕುಟುಂಬ ಸಮೇತ ಥೈಲ್ಯಾಂಡ್ಗೆ ತೆರಳಿದ್ದ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭಾರಿ ಭದ್ರತೆಯನ್ನು ಕೊಡಲಾಗಿದೆ. ಯಾವುದೇ ರಾಜಕಾರಣಿಗೂ ಕೂಡ ಕಮ್ಮಿ ಇರಲಿಲ್ಲ ನಟ ದರ್ಶನ್ಗಿದ್ದಂತಹ ಭದ್ರತೆ. ಸೊ ಅವರ ಸುತ್ತಮುತ್ತ ಇದ್ದಂತಹ ಭದ್ರತೆ ನಿಜಕ್ಕೂ ಕೂಡ ಅವರನ್ನ ಯಾವ ರಾಜಕಾರಣಿಗೂ ಕಮ್ಮಿ ಇಲ್ಲದ ಹಾಗೆ, ಯಾರೂ ಹತ್ತಿರ ಸುಳಿಯದ ಹಾಗೆ ಅವರಿಗೆ ಭಾರಿ ಭದ್ರತೆಯನ್ನು ಕೊಡಲಾಗಿದೆ. ಸೊ ಇದು ಕೂಡ ಒಬ್ಬ ಕೊಲೆ ಆರೋಪಿಗೆ ಈ ಥರದ್ದೆಲ್ಲ ಭದ್ರತೆಗಳು ಬೇಕಾ? ಒಂದು ಕಡೆ ವಿಲ್ಸನ್ ಗಾರ್ಡನ್ ಜೊತೆ ಕಾಣಿಸ್ಕೊಂಡು ಚರ್ಚೆಗೆ ಒಳಗಾದರು. ಅದಾದ ನಂತರ ಥೈಲ್ಯಾಂಡ್ನಲ್ಲಿ ಒಬ್ಬ ಕೊಲೆ ಆರೋಪಿಯ ಜೊತೆ ಪಾರ್ಟಿ ಮಾಡಿ ಅಲ್ಲೂ ಕೂಡ ಚರ್ಚೆಗೆ ಒಳಗಾದರು. ಹೋದ ಕಡೆ ಬಂದ ಕಡೆ ಕೊಲೆ ಆರೋಪಿಗಳೇ ಸಿಗೋದಾ ದರ್ಶನ್ಗೆ ಎನ್ನುವಂಥ ಚರ್ಚೆಗಳು ಶುರುವಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಈ ಪಾರ್ಟಿ ಭದ್ರತೆ ಯಾಕೆ ಎನ್ನುವಂತಹದ್ದು ಈಗ ಚರ್ಚೆಗಳು ಶುರುವಾಗಿರುವಂತಹದ್ದು. ಮತ್ತೊಂದು ಕಡೆ ಅವರ ಜಾಮೀನು ಅರ್ಜಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆ ವಿಚಾರಣೆ, ಅದು ಈಗ 10 ದಿವಸದ ಒಳಗೆ ಗಡುವನ್ನು ಕೊಡಲಾಗಿದೆ. ಸೊ ಅಲ್ಲಿಯೂ ಕೂಡ ಅಂತಿಮ ತೀರ್ಪು ಹೊರಬರಲಿದೆ. ಸೊ ಅವರ ಜಾಮೀನು ರದ್ದಾಗುತ್ತಾ ಅಥವಾ ಮತ್ತೆ ಜಾಮೀನು ಮುಂದುವರಿಯುತ್ತಾ ಎನ್ನುವಂತಹದ್ದು ಮತ್ತೊಂದು ವಿಚಾರ. ಈ ಎಲ್ಲದರ ನಡುವೆ ಥೈಲ್ಯಾಂಡ್ನಿಂದ ವಾಪಸ್ ಆದಂತಹ ನಟ ದರ್ಶನ್ಗೆ ಭಾರಿ ಭದ್ರತೆಯನ್ನು ಕೊಟ್ಟಿರುವಂತಹದ್ದು ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.